ಎಲ್ಲರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಎಲ್ಲರೂ ಇಷ್ಟು ಸಪೋರ್ಟ್ ಕೊಡು. ಸೊ ಇದು ನಮ್ಗೆ ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದೇ ಮೊದಲ ಬಾರಿಗೆ ವಿನಯ್ ಕುಲಕರ್ಣಿ ಅವರ ಮಕ್ಕಳು ರೆಸ್ಪಾನ್ಸ್ ಮಾಡಿರೋದು. ಜೊತೆಗೆ ಬಹಳಷ್ಟು ಕುತೂಹಲವಿತ್ತು. ಇಬ್ಬರು ಹೆಣ್ಮಕ್ಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ನಮ್ಮ ತಂದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾನೂನು ಹೋರಾಟವನ್ನು ಮಾಡ್ತೀವಿ, ಮುಂದಿನ ನಮ್ಮ ನಡೆ ಏನು, ನಮ್ಮ ತಂದೆ ಮಾಡಿರೋದು ತಪ್ಪ ಅಥವಾ ಸರಿನಾ, ಮುಂದೆ ನಾವು ಯಾವ ರೀತಿಯಾಗಿ ಸದ್ಯದ ಮಟ್ಟಿಗೆ ಪ್ರಕಟವಾಗಿರ್ತಕ್ಕಂಥ ಶಿಕ್ಷೆಗೆ ತಾತ್ಕಾಲಿಕವಾದಂಥ ತಡೆಯಾಜ್ಞೆಯನ್ನು ತರೋದ್ರ ಮುಖಾಂತರವಾಗಿ ಆ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಅವ್ರನ್ನ ಈ ಜೈಲಿಂದ ಹೊರತರುವ ಮುಂದಿನ ಪ್ರಯತ್ನಗಳು ಏನೆಲ್ಲ ಇರುತ್ತೆ ಅನ್ನೋ ಸಂಬಂಧವಾಗಿ ಮಕ್ಕಳು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟುಬಿಡ್ತೇನೆ ನೋಡಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಯೋಗೀಶ್ ಗೌಡ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಸೇರಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಜೊತೆಗೆ 16 ಜನ ಅಪರಾಧಿಗಳು ಸಜಾಬಂದಿ ಕೈದಿ ನಂಬರ್ನ ಈಗಾಗಲೇ ಕೊಟ್ಟಿರೋದು. ವಿನಯ್ ಕುಲಕರ್ಣಿ ಹಾಗೂ ಈ ಪ್ರಕರಣದ 17 ಅಪರಾಧಿಗಳನ್ನು ಕೂಡ ಪ್ರಸ್ತುತವಾಗಿ ಈಗ ಡಿ ಬ್ಯಾರಕ್ನ ಕ್ವಾರಂಟೈನ್ ಸೆಲ್ಗೆ ಕಳಿಸಿದ್ದಾರೆ. ಅಲ್ಲಿ ವಿನಯ್ ಕುಲಕರ್ಣಿ ಜೊತೆಗೆ ಇತರ 3 ಅಪರಾಧಿಗಳನ್ನು ಒಂದು ಬ್ಯಾರಕ್ನಲ್ಲಿ ಇಟ್ಟಿದ್ದಾರಂತೆ, ಇತರ ಅಪರಾಧಿಗಳನ್ನು ಇನ್ನೊಂದು ಬ್ಯಾರಕ್ನಲ್ಲಿ ಇಟ್ಟಿರೋದು. ವಿನಯ್ ಕುಲಕರ್ಣಿ ಜೈಲಿನಲ್ಲಿ ಇರಲಿಕ್ಕಾಗದೆ ಶುಕ್ರವಾರ ರಾತ್ರಿ ಇಡೀ ಚಿಂತೆಗೊಳಗಾಗಿದ್ದರು. ಚಪಾತಿ ಊಟ ಕೊಟ್ಟರು ಸರಿಯಾಗಿ ಸೇವನೆ ಮಾಡಲಿಲ್ಲ. ರಾತ್ರಿ ಪೂರ್ತಿ 3 ಗಂಟೆವರೆಗೂ ಕೂಡ ಬೇಸರದಲ್ಲೇ ಕಣ್ಣೀರು ಹಾಕ್ತಾಯಿದ್ರು ಅಂತ ಪೊಲೀಸ್ನವ್ರು ಮಾಹಿತಿ ಕೊಟ್ಟಿರೋದು. ಇನ್ನು ಶನಿವಾರ ಬೆಳಗ್ಗೆ ಉಪಹಾರವನ್ನು ಸೇವಿಸಿ ಮಧ್ಯಾಹ್ನ ಸ್ವಲ್ಪ ಊಟ ಸೇವನೆ ಮಾಡಿದ್ದಾರೆ. ರಾತ್ರಿಯೂ ಸಾಮಾನ್ಯ ಕೈದಿಗಳಂತೆ ಜೈಲು ಊಟವನ್ನು ಅವರು ಸೇವನೆ ಮಾಡ್ತಾಯಿದ್ರು ಅನ್ನೋದು ಸದ್ಯದ ಅಪ್ಡೇಟ್. ಅದಾದಮೇಲೆ ಶುಕ್ರವಾರ ರಾತ್ರಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಅವ್ರನ್ನ ಕರೆತಂದಿದ್ದು. ಆ ವೇಳೆ ಜೈಲಾಧಿಕಾರಿಗಳು ತಾತ್ಕಾಲಿಕವಾದಂಥ ವಿಚಾರಣೆ ದಿನ ಕೈದಿ ನಂಬರ್ ಕೊಟ್ಟಿದ್ದರು. ಈಗ ತೀರ್ಪು ಬಂದಿದೆ. ಅದಕ್ಕೇನೆಲ್ಲ ಕಾನೂನು ತೊಡಕುಗಳಿದ್ವೋ ಅದೆಲ್ಲವನ್ನು ಕೂಡ ಪೂರೈಸಿಕೊಂಡು ಪ್ರಕ್ರಿಯೆಗಳ ನಂತರ ಜೈಲಾಧಿಕಾರಿಗಳು ವಿನಯ್ ಕುಲಕರ್ಣಿ ಮತ್ತು ಅಪರಾಧಿಗಳಿಗೆ ಸಜಾಬಂದಿ ಕೈದಿ ನಂಬರ್ನ ಕೊಡ್ತಾರೆ. ಪರ್ಮನೆಂಟ್ ನಂಬರ್ನ, ಅಧಿಕೃತವಾದಂಥ ನಂಬರ್ 16110. ಇದು ವಿನಯ್ ಕುಲಕರ್ಣಿ ಅವರ ಸಜಾಬಂದಿ ಕೈದಿ ನಂಬರ್ ಆಗಿರುತ್ತೆ ನೋಡಿ. ಇದು ಅಪ್ಡೇಟ್ ಅಲ್ಲ. ಈಗ ಸದ್ಯದ ಅಪ್ಡೇಟ್ ಏನಿದೆ ಅಂದರೆ ಅವರ ಮಗಳು ರಿಯಾಕ್ಟ್ ಮಾಡೋದ್ರ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಅಂದರೆ ವಿನಯ್ ಕುಲಕರ್ಣಿ ಮಗಳು ಇದೇ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರವಾಗಿ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಇಷ್ಟೇ ಆಗಲಿ ತಂದೆ ಅಲ್ವಾ, ತಂದೆ ಮಾಡಿದಂಥ ಕೃತ್ಯವನ್ನು ಸಮರ್ಥಿಸ್ಕೊಳ್ಳೋ ಕೆಲಸವನ್ನು ಈ ಮುಖಾಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಕೋರ್ಟ್ ಕೊಟ್ಟಿರೋ ತೀರ್ಪಿನ ಬಗ್ಗೆ ಅವ್ರ ಮಗಳು ಏನು ಹೇಳ್ತಾರೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದೆಲ್ಲವೂ ಕೂಡ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ವಿನಯ್ ಕುಲಕರ್ಣಿ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಅಪರಾಧ ಕೋರ್ಟ್ನಲ್ಲಿ ಸಾಬೀತಾಗಿ ಶಿಕ್ಷೆ ಪ್ರಕಟ ಆದರೂ ಕೂಡ ಅನೇಕ ಕಾರ್ಯಕರ್ತರು ಅವ್ರನ್ನ ಬೆಂಬಲಿಸೋ ಕೆಲಸವನ್ನು ಮಾಡಿದ್ದು ನೋಡಿದ್ರಿ. ಬ್ಯಾನರ್ ಹಿಡ್ಕೊಂಡ್ರು. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಶಕುನಿಗಳಿಗೆ ಮೊದಲು ಶಿಕ್ಷೆ ಆಗಬೇಕು, ವಿನಯ್ ಕುಲಕರ್ಣಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಈ ಕೇಸ್ನಲ್ಲಿ ಲಾಕ್ ಮಾಡಲಾಗಿದ್ದೆ ಶಕುನಿಗಳು, ರಾಜಕೀಯ ದ್ವೇಷಿಗಳು, ಅವರು ತಪ್ಪೇ ಮಾಡಿಲ್ಲ, ಈ ಕೃತ್ಯಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ, ರಾಜಕೀಯ ದ್ವೇಷಿಗಳು ಎಲ್ಲರೂ ಸೇರ್ಕೊಂಡು ಮಸಲತ್ತು ಮಾಡಿ ಜೀವನ ಪರ್ಯಂತ ವಿನಯ್ ಕುಲಕರ್ಣಿ ಅವ್ರನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿಬಿಟ್ರು ಅಂತ ರಿಯಾಕ್ಷನ್ ಕೊಟ್ಟರು. ಸ್ನೇಹಿತರೆ, ಇದೀಗ ಮೊದಲ ಬಾರಿಗೆ ವಿನಯ್ ಕುಲಕರ್ಣಿ ಮಗಳು ಅಪ್ಪನ ಬಗ್ಗೆ ಮುಕ್ತವಾಗಿ ಮಾತಾಡಿರೋದು. ಅವ್ರ ಪೋಸ್ಟ್ ಏನಿದೆ ಅಂದರೆ, ಉತ್ತರ ಕರ್ನಾಟಕದಾದ್ಯಂತ ವಿದ್ಯಾರ್ಥಿ ನಾಯಕರಿಂದ ರಾಜ್ಯ ನಾಯಕರಾಗುವವರೆಗೂ ಅವರ ಪಯಣವನ್ನು ಜನರು ತುಂಬ ಸೂಕ್ಷ್ಮವಾಗಿ ನೋಡಿದ್ದಾರೆ, ಸಾಕ್ಷಿಯಾಗಿ ನೋಡಿದ್ದಾರೆ. ರೈತರ ಕುಟುಂಬದಲ್ಲಿ ಜನಿಸಿರೋ ನಮ್ಮಪ್ಪ ಸಾವಿರಾರು ಪಶುಗಳೊಂದಿಗಿನ ದೊಡ್ಡ ಡೈರಿ ಕಾರ್ಯಾಚರಣೆಯನ್ನು ನಿರ್ಮಾಣ ಮಾಡಿ ಅದನ್ನು ನಿರ್ವಹಿಸಿದವರು ಕೂಡ. ಯುವ ರೈತರಿಗೆ ಪ್ರೇರೇಪಣೆಯಾಗಿದ್ದು ನಮ್ಮ ತಂದೆ. ಅವರು ಯಾವಾಗಲೂ ಕೂಡ ಎಲ್ಲ ವಯಸ್ಸಿನ ಜನರೊಂದಿಗೆ ಸಮಾನವಾಗಿ ಸರಳವಾಗಿ ಬೆರೆತಂಥ ವ್ಯಕ್ತಿ, ಗೌರವದಿಂದ ವರ್ತನೆ ಮಾಡಿದವರು ಮತ್ತು ಸಹಾಯಕ್ಕೆ ಸದಾ ಸಿದ್ಧರಾಗಿದ್ದಂಥವರು, ಜನರಿಗಾಗಿ ಬದುಕಿದಂಥ ನಾಯಕನಾಗಿ ಅವರು ತಮ್ಮ ಜೀವನವನ್ನೇ ಸಾರ್ವಜನಿಕ ಸೇವೆಗೋಸ್ಕರ ಅರ್ಪಣೆ ಮಾಡಿದ್ದಾರೆ ನಮ್ಮ ತಂದೆ. ಅನೇಕ ಕುಟುಂಬಗಳಿಗೆ ಅವರು ಕೇವಲ ನಾಯಕರಲ್ಲ, ತಮ್ಮವರಲ್ಲೊಬ್ಬರು. ನಾವು ಅವ್ರನ್ನ ಯಾವಾಗಲೂ ಅವ್ರ ಕೆಲಸಗಳಿಂದಲೇ ಗುರುತಿಸ್ತಾ ಇರೋದು. ಅವರು ಎಂದೆಂದಿಗೂ ಕೂಡ ನಮ್ಮ ಲೀಡರ್, ನಮ್ಮ ಮಾರ್ಗದರ್ಶಕ ಮತ್ತು ನಮ್ಮ ಅತಿ ದೊಡ್ಡ ಹೆಮ್ಮೆ ಅಂತಲೂ ಕೂಡ ಹೇಳಿರೋದು. ಜೊತೆಗೆ ವಿಚಲಿತರಾಗಿದ್ದಾರ ಮಗಳು, ಸ್ವಲ್ಪ ಆ ಥರದ್ದು ದುಃಖ ನೋವು ಎಲ್ಲವೂ ಕೂಡ ಇದೆಯಾ, ಅದ್ರ ಬಗ್ಗೆನೂ ಕೂಡ ಮಗಳು ಹೇಳ್ತಾ ಹೋಗ್ತಾರೆ ನೋಡಿ. ನಾವು ತುಂಬ ದೃಢವಾಗಿದ್ದೀವಿ ಮತ್ತು ನೈತಿಕತೆ ಮತ್ತು ಸತ್ಯದ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಯಾವುದು ಸತ್ಯ ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ರೀತಿಯಾಗಿ ಅವ್ರು ಬರೆದುಕೊಂಡಿರೋದು. ಈ ವಿಷಯಕ್ಕೆ ಈ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಸಾರ್ವಜನಿಕ ಗಮನ ಮತ್ತು ವಿಭಿನ್ನ ಅಭಿಪ್ರಾಯಗಳು ಸಾಕಷ್ಟು ಬಂದಿದ್ದಾವೆ. ನಮ್ಮ ಗ್ರಾಮೀಣ ಭಾಗದಲ್ಲೇ, ಧಾರವಾಡ ಗ್ರಾಮೀಣ ಭಾಗದಲ್ಲೇ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದಾವೆ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ತಾ ಇರೋದು ಅವರು. ಇನ್ನು ನ್ಯಾಯಾಂಗ ಕೊಟ್ಟಂಥ ತೀರ್ಪಿನ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಮಗಳು ವೈಶಾಲಿ ಅವರು ನ್ಯಾಯಾಂಗ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡ್ತೀವಿ ಮತ್ತು ಮೇಲ್ಮನವಿ ನ್ಯಾಯಾಲಯಗಳತ್ತ ಪೂರ್ಣ ನಂಬಿಕೆಯಿಂದ ಮುಂದುವರಿತಾ ಇದ್ವಿ ನೋಡಿ. ಈಗ ಕೊಟ್ಟಿರೋದು ಸತ್ರ ನ್ಯಾಯಾಲಯ
ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ. ಸದ್ಯದ ಮಟ್ಟಿಗೆ ಅವರಿಗೀಗ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಆಪ್ಷನ್ ಇದೆ. ಅದಕ್ಕೋಸ್ಕರವಾಗಿಯೇ ಮಗಳು ಹೇಳ್ತಾ ಇದ್ದಾರೆ, ನಾವು ಹೈಕೋರ್ಟ್ಗೂ ಕೂಡ ಹೋಗ್ತೀವಿ ಅನ್ನೋ ರೀತಿಯಾಗಿ. ನಮಗೆ ದೊರೆತಿರ್ತಕ್ಕಂಥ ಪ್ರೀತಿ, ಪ್ರಾರ್ಥನೆಗಳು ಮತ್ತು ಬೆಂಬಲಕ್ಕಾಗಿ ನಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಒಟ್ಟಾಗಿ ನಾವು ಬಲವಾಗಿ ನಿಲ್ತಿದ್ವಿ, ನಾವು ಇದನ್ನು ದಾಟ್ತೀವಿ, ಮತ್ತು ಇದು ಕೂಡ ಸಾಗಿ ಹೋಗುತ್ತೆ ಅಂತ ಹೇಳಿ ನಿಮ್ಮ ವಿ.ಕೆ. ಕುಟುಂಬ ಅಂತ ಹೇಳಿರೋದವ್ರು, ಅಂದರೆ ವಿನಯ್ ಕುಲಕರ್ಣಿಯವರ ಕುಟುಂಬ ಅಂತ. ಅಂದರೆ ಸಮಯ ಎಲ್ಲದನ್ನೂ ಕೂಡ ಸಾಲ್ವ್ ಮಾಡಿಬಿಡುತ್ತೆ, ಎಲ್ಲದಕ್ಕೂ ಕೂಡ ಮೆಡಿಸಿನ್ ಇದೆ ಅನ್ನೋ ರೀತಿಯಾಗಿ ಅವ್ರು ಹೇಳ್ತಾ ಇರೋದು. ಈಗ ಕಠಿಣ ಸಂದರ್ಭ ಇರ್ಬೋದು, ಬಟ್ ಇದನ್ನು ನಾವು ದಾಟಿ ಮತ್ತೆ ಒಂದು ಒಳ್ಳೆಯ ದಿನಗಳತ್ತ ನೋಡ್ತೀವಿ ಅನ್ನೋದನ್ನು ಹೇಳಿರೋದು. ನೋಡಿ, ವಿನಯ್ ಕುಲಕರ್ಣಿ ಬಗ್ಗೆ ಮಗಳು ತುಂಬ ಹಾಡಿ ಹೊಗಳ್ಬಿಟ್ಟಿದ್ದಾರೆ ಈ ಪೋಸ್ಟ್ನಲ್ಲಿ. ಹೆತ್ತವರು ಯಾವಾಗಲೂ ಕೂಡ ಮಕ್ಕಳಿಗೆ ಹೀರೋಗಳಂತೆ ಕಾಣ್ತಾರೆ, ಆದರೆ ಒಳಗೆ ರಾಜಕೀಯ ಪಿತೂರಿಗಳು, ಜೊತೆಗೆ ಅಲ್ಲಿ ರಾಜಕೀಯ ದ್ವೇಷಗಳು ಹೇಗೆ ಉಟ್ಕೊಳ್ಳುತ್ತೆ, ತನ್ನ ಸ್ಥಾನವನ್ನು ಭದ್ರವಾಗಿಟ್ಕೊಳ್ಳಿಕ್ಕೆ, ತಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರ ತಂದೆ ಕುಲಕರ್ಣಿ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಅವರ ರಾಜಕೀಯ ಆದಿ, ಅವರು ಕೂಡ MLA ಆಗಿದ್ದಂಥವ್ರು ಕುಲಕರ್ಣಿ ಅವರು. ಅದೇ ಧಾರವಾಡದಲ್ಲಿ ತಾನು ಭದ್ರವಾಗಿ ಉಳಿಬೇಕು ಅಂತ ಏನೆಲ್ಲ ಮಾಡಿಬಿಟ್ರು ಅನ್ನೋ ಆರೋಪಗಳು ವಿನಯ್ ಕುಲಕರ್ಣಿ ಅವ್ರ ಮೇಲೆ ಕೇಳಿಬರ್ತದ್ದು. ಒಂದು ರೀತಿಯಾಗಿ ರೌಡಿ ಶೀಟರ್ ರೀತಿಯಾಗಿ ವರ್ತನೆ ಮಾಡ್ತಾಯಿದ್ರು. ತನ್ನದೇ ದರ್ಪ, ತನ್ನದೇ ದೌಲತ್ತು, ಎಲ್ಲರನ್ನೂ ಕೂಡ ತನ್ನ ಕಾಲು ಕೆಳಗೆ ಇಟ್ಕೊಳ್ಬೇಕು, ಕಾನೂನನ್ನು ಕೊಂಡುಕೊಳ್ಬೇಕು, ಜೊತೆಗೆ ಎಲ್ಲ ಪೊಲೀಸರನ್ನು ಕೂಡ ನನ್ನ ಬೂಟನ್ನೆಕ್ಕುವ ಹಾಗೆ ಇಟ್ಕೊಳ್ಬೇಕು, ನನ್ನ ಮನೆ ನಾಯಿಗಳಂತ ಇಟ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಮೈಂಡ್ಸೆಟ್ಟನ್ನು ಅವರು ಮಾಡ್ಕೊಂಡ್ಬಿಟ್ಟಿದ್ರು ಅನ್ನೋ ರೀತಿಯಾದಂಥ ಆರೋಪಗಳು. ಇದು ಒಂದು ವಿಷಯ. ಆದರೆ ಇನ್ನೊಂದು ಕಡೆ ಇದೆ, ಯೋಗೀಶ್ ಗೌಡ ಹತ್ಯೆಯಾಗುವ ಮುನ್ನ 1 ತಿಂಗಳ ಮುನ್ನ ಉದಯ್ ಗೌಡ ಅವರ ಕೃತ್ಯವೂ ನಡೆದುಬಿಟ್ಟಿರುತ್ತೆ. 1 ತಿಂಗಳಲ್ಲ, ಕೆಲವು ದಿನಗಳ ಹಿಂದೆ, ವರ್ಷಗಳ ಹಿಂದೆ. ಆ ಉದಯ್ ಗೌಡ ಸಂಬಂಧವಾಗಿಯೂ ಕೂಡ ಇದೇ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಮೇಲೂ ಆರೋಪ ಕೇಳಿಬರುತ್ತೆ, ಈ ಕೃತ್ಯವನ್ನು ಮಾಡಿಸಿದ್ದೇ ವಿನಯ್ ಕುಲಕರ್ಣಿ ಅವರು ಅಂತ. ಅದಾದ ಸ್ವಲ್ಪ ಸಮಯಗಳ ನಂತರ ಮತ್ತೆ ಯೋಗೀಶ್ ಗೌಡ ಅವರ ಹತ್ಯೆಯೂ ಕೂಡ ನಡೆದಿರೋದು. ನೋಡಿ ಯಾವ ರೀತಿಯಾಗಿದೆ. ವಿನಯ್ ಕುಲಕರ್ಣಿ ಅವ್ರ ಮೇಲೆ ಸುಮ್ಮನೆ ಏನು ಆರೋಪಗಳು ಬರೋದಿಲ್ಲ. ಅಂದಿನ ಸಮಯದಲ್ಲಿ ACP ಆಗಿದ್ದಂಥವ್ರು 2001ನಲ್ಲಿ ಉದಯ್ ಗೌಡ ಹತ್ಯೆ ಆದಂಥ ಸಂದರ್ಭ. ಆ ಸಮಯದಲ್ಲೂ ಕೂಡ ಹುಷಾರಾಗಿರಪ್ಪ, ಸರಿ ಇಲ್ಲ, ತಿದ್ದುಕೋ ಅನ್ನೋ ರೀತಿಯಾದಂಥ ಬುದ್ಧಿವಾದಗಳನ್ನು ಕೂಡ ಅನೇಕರು ಹೇಳಿದ್ದಾರೆ. ನಿನ್ನ ಹೆಸರು ಕೇಳಿ ಬರ್ತಾ ಇದೆ ಅನ್ನೋ ರೀತಿಯಾಗಿ. ಬಟ್ ಅಲ್ಲಿ ಬಚಾವಾದರೂ ಕೂಡ ಭವಿಷ್ಯದಲ್ಲಿ ಕರ್ಮ ಅನ್ನೋದಿರುತ್ತಲ್ಲ, ಅದು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ ಅಂತ. ನಿಮಗೆ ಗೊತ್ತೇ ಇದೆ, ಯೋಗೀಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಕೆಲವೊಂದು ವಿಚಾರವಾಗಿ ಆಂತರಿಕ ಭಿನ್ನಾಭಿಪ್ರಾಯ ಇತ್ತು. ಯೋಗೀಶ್ ಗೌಡ ಅವರು ಧಾರವಾಡ ಜಿಲ್ಲಾ ಪಂಚಾಯತ್ BJP ಸದಸ್ಯರಾಗಿದ್ದರು. ಇದೇ ಸಂದರ್ಭದಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ಯೋಗೀಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೇ ನಡೆದ ಸಭೆಯಲ್ಲಿ ಬಿಸಿ ಮಾತಿನ ವಿನಿಮಯ ಆಗಿದ್ದನ್ನು ನೀವು ಗಮನಿಸ್ಬೋದು. ಇಬ್ಬರು ಕೂಡ ಜಿಲ್ಲಾ ಪಂಚಾಯತ್ನಲ್ಲೇ ಮುಖಾಮುಖಿಯಾಗಿ ವಾಗ್ವಾದವನ್ನು ಮಾಡಿಕೊಂಡಿದ್ದರು, ವಾಗ್ದಾಳಿಯನ್ನು ಮಾಡಿದರು, ಪ್ರತಿದಾಳಿಯನ್ನು ಮಾಡೋದ್ರ ಮುಖಾಂತರವಾಗಿ ಕೌಂಟ್ರ್ ಕೂಡ ಕೊಡೋ ಪ್ರಯತ್ನವನ್ನು ಮಾಡಿದರು. ಆಗ ವಿನಯ್ ಕುಲಕರ್ಣಿ ಅವರ ಮೈಂಡ್ನಲ್ಲಿ ಉಳಿದುಕೊಂಡ್ಬಿಟ್ಟಿತ್ತು ಅನಿಸುತ್ತೆ, ಈತನ ರಾಜಕೀಯ ಹಾದಿಯನ್ನು ಮುಗಿಸಬೇಕು ಅಂತ. ಕೇವಲ ರಾಜಕೀಯ ಹಾದಿಯಲ್ಲ, ಆತನನ್ನೇ ಮುಗಿಸ್ಬಿಟ್ರೆ ಮುಂದೆ ನನ್ನ ಹಾದಿ ಸಲೀಸಾಗುತ್ತೆ ಅಂತ. ನೋಡಿ, ಯಾವಾಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಒಂದು ಗಲಾಟೆ ಆಗುತ್ತೋ ಒಂದು ಕೇಸ್ ಬೀಳುತ್ತೆ. 27 ಕೇಸ್ ಯೋಗೀಶ್ ಗೌಡ ಅವ್ರ ಮೇಲಿರೋದು. ಅದು ಯಾಕೆ ಉದ್ದೇಶಪೂರ್ವಕವಾಗಿ ಯಾರು ಹಾಕ್ಸಿದಾರೋ ಅನ್ನೋ ಗೊತ್ತಿಲ್ಲ. ಬಟ್ ಆದರೆ ಆ ಪ್ರಕರಣ ದಾಖಲಾದಾಗ ಜೈಲಿನಲ್ಲಿ ಇರ್ತಾರೆ. ಯೋಗೀಶ್ ಗೌಡ ಅವರು ಜೈಲಿನಲ್ಲಿ ಇದ್ಕೊಂಡೇ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ತಾರೆ. ನಿಂತ್ಕೊಳ್ಬೇಡ ಅಂತ ಇದೇ ವಿನಯ್ ಕುಲಕರ್ಣಿ ಅವರು ಬಹಳ ಬೆದರಿಕೆ ಒತ್ತಡವನ್ನು ಕೂಡ ತಂದಿದ್ದರಂತೆ. ಅದಾಗಲಿಲ್ಲ, ಗೆದ್ದು ಬಂದು ಮೆಂಬರ್ ಆದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಆದರು. ಗ್ರಾಮೀಣ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆ ಅಖಾಡಕ್ಕಿಳಿಯೋಕ್ಕೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಇದೇ ಯೋಗೀಶ್ ಗೌಡ ಅವರು ಮಾಡ್ತಾಯಿದ್ರು. ಹಾಗಾಗಿ ಇದು ಒಂದು ರೀತಿಯಾಗಿ ತಾರಕಕ್ಕೂ ಕೂಡ ಹೋಯಿತು ಅಂತ. ನೋಡಿ, ಭವಿಷ್ಯದಲ್ಲಿ ವಿನಯ್ ಕುಲಕರ್ಣಿ ಅವ್ರದ್ದು ಸದ್ಯದ ಮಟ್ಟಿಗೆ ಏನಿದೆ ಅಂತ ನಿಮಗೆ ಗೊತ್ತೇ ಇದೆ. ಮುಂದಿನ ಆಯ್ಕೆ ಏನು ಅಂತ. ಈಗ ಅವರ ಮಗಳು ವೈಶಾಲಿ ಅವರು ಹೇಳೋ ಪ್ರಕಾರ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತೀವಿ ಅಂತ. ಬಟ್ ಆಪ್ಷನ್ ಏನಿದೆ? ಒಂದು, ಈ ಶಿಕ್ಷೆಯನ್ನು ಪ್ರಶ್ನೆ ಮಾಡಿ ಇದೇ ಅಪರಾಧಿಗಳ ಪರ ವಕೀಲರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅವರ ವಕೀಲರ ಮುಖಾಂತರವಾಗಿ. ಅಂದರೆ ಈ ಕೊಟ್ಟಿರ್ತಕ್ಕಂಥ ಶಿಕ್ಷೆಯನ್ನು ಪ್ರಶ್ನೆ ಮಾಡಬೇಕು, ಇದು ಸರಿ ಇದೆಯಾ ಅಂತ. ಆಗ ಆ ಶಿಕ್ಷೆಯನ್ನು ಸಸ್ಪೆಂಡ್ನಲ್ಲಿ ಇಡ್ಬೋದು. ಅಂದರೆ ಸಸ್ಪೆನ್ಷನ್ ಆಫ್ ಪ್ರಾವಿಷನ್ ಏನಿದೆಯೋ ಅದರಲ್ಲಿ ಈ ಒಂದು ಶಿಕ್ಷೆಯನ್ನು ಅಮಾನತಿನಲ್ಲಿ ಇರಿಸ್ಬೋದು. ಅದಾದಮೇಲೆ ಜಾಮೀನು ನೀಡುವಂತೆ ಅಪರಾಧಿಗಳು ಮತ್ತೆ ಹೈಕೋರ್ಟ್ಗೆ ಮನವಿ ಮಾಡ್ಬೋದು. ಯಾವಾಗ ಇದು ಸಸ್ಪೆನ್ಷನಲ್ಲಿರುತ್ತೋ ಆವಾಗ ಅಪರಾಧಿಗಳು ನಮಗೆ ಬೇಲ್ ಕೊಡಿ, ಇನ್ನೂ ಕೂಡ ವಿಚಾರಣೆಯಲ್ಲಿದೆಯಲ್ಲ ಅಂತ ಹೇಳಿ ಬೇಲ್ ಕೂಡ ಕೇಳ್ಬೋದು. ಆದರೆ ಇದಕ್ಕೆ ಪ್ರಕರಣದ ತನಿಖಾಧಿಕಾರಿಗಳು ಕೂಡ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರು? CBI ಪರ ವಕೀಲರು.
ಮತ್ತು ಐಒಗಳು ಅವರು ಕೂಡ ಮತ್ತೆ ವಕಾಲತ್ ಹಾಕ್ಬೋದು. ವಕಾಲತ್ ಮೀನ್ಸ್ ಈ ಪ್ರಕರಣದ ತನಿಖಾಧಿಕಾರಿ ಐಒಗಳು ಇರ್ತಾರಲ್ವ, ಐಒ ಅಂದರೆ ರಾಕೇಶ್ ರಂಜನ್, ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಯಾಕೆ ಇದಕ್ಕೆ ನೀವು ತಾತ್ಕಾಲಿಕವಾಗಿ ಅಮಾನತು ಮಾಡ್ತಾ ಇದ್ದೀರಿ ಕೇಸ್ನ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಶಿಕ್ಷೆನ ಅಮಾನತಿನಲ್ಲಿರಿಸೋದು ಭಾಳಷ್ಟು ರೇರ್. ಯಾಕೆಂದರೆ 302 ಕೇಸ್ ಇದು. ಅಪರಾಧಿಗಳಿಗೆ ಜಾಮೀನು ಮಂಜೂರು ಮಾಡೋದು ಹೈಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು, ಕೊಡಬೇಕಾ ಬೇಡವಾ ಅಂತ. ತುಂಬ ಸೆನ್ಸಿಬಲ್ ಕೇಸ್, ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ, ಎಂಥ ಕೇಸ್ ಅನ್ನೋದು ಪ್ರಶ್ನೆ ಬರುತ್ತೆ. ಜೊತೆಗೆ ಆ ಕೃತ್ಯದ ಇದು ಪರಿಮಾಣ ಎಷ್ಟಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪರಿಮಾಣ ಮತ್ತು ಪರಿಣಾಮ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗೋದರಿಂದ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದು ಹೈಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ಒಂದು ವೇಳೆ ಹೈಕೋರ್ಟ್ ಏನಾದರೂ ಶಿಕ್ಷೆಗೆ ತಡೆಯಾಜ್ಞೆ ಕೊಟ್ಟರೆ ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ಸ್ಥಾನ ಸುರಕ್ಷಿತವಾಗಿರುತ್ತೆ. ಇಲ್ಲ, ಓಕೆ, ಜೀವಾವಧಿ ಶಿಕ್ಷೆ ಗುರಿಯಾದ ಕಾರಣಕ್ಕೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದಾಗಿಬಿಟ್ಟಿದೆ. ಈಗಾಗಲೇ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಹೈಕೋರ್ಟ್ ಹೋಗಬೇಕು ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು. ಎರಡೂ ಮಾಡ್ಬೋದು. ಇವರು ಹೈಕೋರ್ಟ್ಗೂ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಆದರೆ 1 ತಿಂಗಳೊಳಗೆ ತಡೆಯಾಜ್ಞೆಯನ್ನು ತರಲೇಬೇಕು. ಇಲ್ಲದೆ ಹೋದರೆ ಶಾಸಕ ಸ್ಥಾನವನ್ನು ಶಾಶ್ವತವಾಗಿ ಅವ್ರು ಕಳೆದುಕೊಳ್ತಾರೆ. ಬಟ್ ಅದು ಸಾಧ್ಯನಾ? 1 ತಿಂಗಳ ಒಳಗೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದು, ವಾದ ವಿವಾದ ಮಾಡೋದು ತುಂಬ ಸಮಸ್ಯೆ ಅಂತೂ ಖಂಡಿತವಾಗಿದೆ. ಒಟ್ಟಾರೆಯಾಗಿ ರಾಜಕೀಯ ಎದುರಾಳಿಯನ್ನು ಮುಗಿಸ್ಬೇಕು ಅಂತ ಖುದ್ದು ಟೇಬಲ್ ಹಾಕಿ ಕೂತಿದ್ದಂಥ ವಿನಯ್ ಕುಲಕರ್ಣಿ ಒಂದು ರೆಸಾರ್ಟ್ ಒಂದರಲ್ಲಿ ಮಾಡಿದಂಥ ಪ್ಲ್ಯಾನ್ ಯಾವ ರೀತಿಯಾಗಿ ಅವರಿಗೆ ತೊಡಕಾಗಿಬಿಡ್ತು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಒಟ್ಟಾರೆಯಾಗಿ ಇದು ಆಸ್ತಿ ವಿವಾದ ಇರ್ಬೋದು, ವೈಯಕ್ತಿಕ ವೈಮನಸ್ಸು ಇರ್ಬೋದು, ರಾಜಕೀಯ ಇರ್ಬೋದು. ಯೋಗೀಶ್ ಗೌಡ ಅವರ ಬ್ರದರ್ ಉದಯಗೌಡ ಅವ್ರನ್ನೂ ಕೂಡ ವಿನಯ್ ಕುಲಕರ್ಣಿ ಅವರೇ ಪಿತೂರಿ ಮಾಡಿ ಅವ್ರನ್ನ ಕೃತ್ಯವನ್ನು ಎಸಗಿ ಸಾಯಿಸಿರ್ಬೋದು. ಈ ಥರ ಚರ್ಚೆಗಳು ಧಾರವಾಡ ನೆಲದಲ್ಲಿ ಮಾತ್ರ ಬಹಳಷ್ಟು ಗದ್ದಲವನ್ನಂತರೂ ತೆರೆಮರೆಯಲ್ಲಿ ಎಬ್ಬಿಸ್ತಾ ಇದ್ದಾವೆ. ಆದರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆ ವಿನಯ್ ಕುಲಕರ್ಣಿ ಮಗ, ಈಗಿನೂ ಚಿಕ್ಕ ವಯಸ್ಸಿನ ಹುಡುಗ, ಆತನು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಒಂದು ರೀತಿಯಾಗಿ ಅಲ್ಲಿ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿಯನ್ನು ಹಾಕುವ ಒಂದು ಸೂಚ್ಯಾಂಕವಾಗಿಯೂ ಕೂಡ ಆತನು ಕೂಡ ಇದ್ದಾನೆ. ಅಲ್ಲೂ ಕೂಡ ಕಾಂಗ್ರೆಸ್ನ ನೆಲೆಯನ್ನು ಇನ್ನೊಂದಿಷ್ಟು ಮುಂದಿನ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಅಪ್ಪನ ಕನಸನ್ನು ಕೂಡ ಸಾಕಾರ ಮಾಡ್ಬೋದು. ಒಂದು ಎಮೋಷನ್ಸ್ ಕೂಡ ಅಲ್ಲಿನ ಜನರಿಗೆ ವರ್ಕ್ ಆಗುತ್ತೆ. ಬೈ ಎಲೆಕ್ಷನ್ ಆದರೂ ಕೂಡ ನೋಡೋಣ ಏನೆಲ್ಲ ಆಗಬಹುದು. ಇದೀಗ ನ್ಯಾಯಾಲಯದ ತೀರ್ಪು ಈ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವನ್ನು ಕೊಡುತ್ತಾ. ಹಾಗಾದರೆ ಮುಂದೆ ಇವರು ಅಪೀಲ್ ಹೋದರೆ, ಮೇಲ್ಮನವಿ ಹೋದರೆ ಅನ್ನೋದು ಕುತೂಹಲಕಾರಿ ವಿಷಯ. ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಜಾರುಂಡಿ. ಧನ್ಯವಾದ.